ಡಿಸಿಎಂ ಡಿಕೆಗೆ ಹೈಕಮಾಂಡ್ ಬಾಗಿಲು ಬಂದ್ ಆಗಿದೆ. 6 ತಿಂಗಳಿಲ್ಲ ಡಿಕೆಶಿಗೆ ಪಟ್ಟದ ಭಾಗ್ಯ. ಡಿಕೆ ಸಿಎಂ ಕನಸಿಗೆ ಅಡ್ಡಿಯಾಗಿದ್ದು ಯಾರು ಹಾಗಾದ್ರೆ? ಡಿಸಿಎಂ ಡಿಕೆಗೆ ಹೈಕಮಾಂಡ್ ಬಾಗಿಲು ಬಂದ್ ಆಗಿದ್ಯಾ ಹಾಗಾದ್ರೆ? 6 ತಿಂಗಳಿಲ್ವಾ ಡಿಕೆಶಿಗೆ ಪಟ್ಟದ ಭಾಗ್ಯ? ಡಿಕೆ ಸಿಎಂ ಕನಸಿಗೆ ಅಡ್ಡಿಪಡಿಸ್ತಾ ಇದ್ದಿದ್ದು ಅಡ್ಡಿಯಾಗಿದ್ದು ಯಾರು ಹಾಗಾದ್ರೆ? ಇದು ಬೇರೆಲ್ಲೂ ಇಲ್ಲದ ಸುದ್ದಿ. ಅಶ್ವವೇಗ ನ್ಯೂಸ್ನ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಇದು. ಹಾಗಾದ್ರೆ ಡಿಕೆ ಸಿಎಂ ಆಗುವಂತಹ ಕನಸಿಗೆ ಅಡ್ಡಿಯಾಗಿದ್ದು ಯಾರು? ಡಿಸಿಎಂ ಡಿಕೆಗೆ ಹೈಕಮಾಂಡ್ ಬಾಗಿಲು ಬಂದಾಗಿದೆ. ಹಾಗಾದ್ರೆ 6 ತಿಂಗಳಿಲ್ಲ ಡಿಕೆಶಿಗೆ ಪಟ್ಟದ ಭಾಗ್ಯ. ಹಾಗಾದ್ರೆ ಡಿಕೆಶಿ ಸಿಎಂ ಕನಸಿಗೆ ಅಡ್ಡಿ ಆಗ್ತಾ ಇರೋದು, ಅಡ್ಡಿಪಡಿಸಿದ್ದು ಯಾರು? ಯಾತಕ್ಕೋಸ್ಕರ ಹೈಕಮಾಂಡ್ ಅಲ್ಲಿ ಭೇಟಿ ಆಗೋದಕ್ಕೆ, ವರಿಷ್ಠರನ್ನ ಭೇಟಿ ಆಗೋದಕ್ಕೆ ಆಗ್ತಾ ಇಲ್ಲ? ಇದು ಅಶ್ವವೇಗ ನ್ಯೂಸ್ನ ಎಕ್ಸ್ಕ್ಲೂಸಿವ್ ರಿಪೋರ್ಟ್. ಹಾಗಾದ್ರೆ ಡಿಕೆ ಸಿಎಂ ಕನಸಿಗೆ ಅಡ್ಡಿಯಾಗಿದ್ದು ಯಾರು ಎನ್ನುವಂತ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ರಾಜಕೀಯದಲ್ಲಿ ಕುರ್ಚಿ ಕಿತ್ತಾಟ. ರಾಜಕೀಯದಲ್ಲಿ ಕುರ್ಚಿಯ ಕಿತ್ತಾಟ ಹೆಚ್ಚಾಗ್ತಾನೆ ಇದೆ. ಒಂದು ಕಡೆ ನೋಡಿದ್ರೆ ಡಿಕೆಶಿಗೆ ಸಿಎಂ ಪಟ್ಟ ಇಲ್ಲವ ಅನ್ನೋದು ಗೊತ್ತಾಗ್ತಾ ಇದೆ. ಡಿಸಿಎಂ ಡಿಕೆಗೆ ಹೈಕಮಾಂಡ್ ಬಾಗಿಲು ಬಂದ್ ಆಗಿದ್ಯಾ ಹಾಗಾದ್ರೆ? ರಾಜಕೀಯದಲ್ಲಿ ಕುರ್ಚಿ ಕಿತ್ತಾಟ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಇನ್ನು ನೋಡಿದ್ರೆ 6 ತಿಂಗಳಿಲ್ಲ ಡಿಕೆಶಿಗೆ ಪಟ್ಟದ ಭಾಗ್ಯ ಎನ್ನುವಂತ ವಿಷಯ ಕೂಡ ಗೊತ್ತಾಗ್ತಾ ಇದೆ. ಹಾಗಾದ್ರೆ ಡಿಕೆಗೆ ಸಿಎಂ ಕನಸಿಗೆ ಅಡ್ಡಿಪಡಿಸಿದ್ದು ಯಾರು ಹಾಗಾದ್ರೆ? ಯಾಕೆ ಗೊತ್ತಾ? ಇದೆಲ್ಲೂ ಕೂಡ ಬೇರೆಲ್ಲೂ ಇರದಂತ ಸುದ್ದಿ. ಇದು ಅಶ್ವವೇಗ ನ್ಯೂಸ್ನ ಎಕ್ಸ್ಕ್ಲೂಸಿವ್ ರಿಪೋರ್ಟ್. ಯಾವಾಗ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂತೋ 2.5 ವರ್ಷ ಆದ್ಮೇಲೆ ಸಿಎಂ ಬದಲಾವಣೆ ಆಗ್ತಾರೆ ಎನ್ನುವಂತ ಸುದ್ದಿ ಸಾಕಷ್ಟು ಚರ್ಚೆಗೆ ಒಳಪಟ್ಟಿತ್ತು. ಈಗಲೂ ಕೂಡ ಅದೇ ಸುದ್ದಿ ಹರಿದಾಡ್ತಾ ಇದೆ. ಒಂದು ಹಬ್ಬ ಬರಂಗಿಲ್ಲ, ಹರಿದಿನಗಳು ಬರಂಗಿಲ್ಲ, ಇಲ್ಲ ಸಿಎಂ ಬದಲಾವಣೆ ಆಗ್ತಾರೆ ಎನ್ನುವಂತ ಸುದ್ದಿ ಕೇಳ್ತಾನೆ ಇದೀವಿ. ಒಂದು ಕಡೆ ನೋಡಿದ್ರೆ ಡಿಕೆಶಿ ಅವರಾಗಿರ್ಬೋದು, ಸಿಎಂ ಆಗಿರ್ಬೋದು, ತಿಂಗಳಲ್ಲಿ ಒಂದು 3-4 ಬಾರಿ ಆದ್ರೂ ಕೂಡ ಡೆಲ್ಲಿಗೆ ಹೋಗ್ತಾನೆ ಇರ್ತಾರೆ. ಡೆಲ್ಲಿಗೆ ಹೋದ್ರೂ ಕೂಡ ಅವರಿಗೆ ರಾಹುಲ್ ಗಾಂಧಿ ಅವರನ್ನ ಮೀಟ್ ಮಾಡೋದಕ್ಕೆ ಆಗ್ತಾ ಇಲ್ಲ, ಅಲ್ಲಿ ವರಿಷ್ಠರನ್ನ ಮೀಟ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಹಾಗಾದ್ರೆ ಯಾಕೆ ಮೀಟ್ ಮಾಡೋದಕ್ಕೆ ಆಗ್ತಾ ಇಲ್ಲ? ಅಥವಾ ಹೈಕಮಾಂಡ್ ಏನಾದ್ರೂ ದ್ವಂದ್ವ ನಿಲುವನ್ನ ಹೊಂದಿದ್ಯಾ, 50-50 ನಿಲುವನ್ನ ಹೊಂದಿದ್ಯಾ ಅನ್ನುವಂತ ದೊಡ್ಡ ಪ್ರಶ್ನೆ ಕೂಡ ಒಂದ್ ಕಡೆ ಮೂಡ್ತಾ ಇದೆ. ಹಾಗಾದ್ರೆ ಡಿಕೆಶಿ ಸಿಎಂ ಕನಸಿಗೆ ಅಡ್ಡಿಪಡಿಸ್ತಾ ಇರೋದು ಯಾರು ಎನ್ನುವಂತ ದೊಡ್ಡ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಹಾಗಾದ್ರೆ ಡಿಕೆಶಿಗೆ ಇನ್ನ 6 ತಿಂಗಳು ಸಿಎಂ ಆಗುವ ಕನಸು ಇರೋದಿಲ್ವಾ? ಕನಸನ್ನ ಅವರಲ್ಲಿ ಮುಚ್ಚಾಕ್ಬೇಕಾಗತ್ತಾ? ಯಾರು ಹಾಗಾದ್ರೆ ಅಡ್ಡಿಪಡಿಸ್ತಾ ಇರೋದು? ಡಿಕೆ ಶಿವಕುಮಾರ್ ಕುರ್ಚಿ ಕನಸಾಗಿನೇ ಉಳಿಯುತ್ತಾ ಹಾಗಾದ್ರೆ? ಎಷ್ಟು ಬಾರಿ ಕದ ತಟ್ಟಿದ್ರು ಕೂಡ ಡಿಕೆಗೆ ದೆಹಲಿ ಬಾಗ್ಲು ಕ್ಲೋಸ್ ಆಗಿದ್ಯಾ ಹಾಗಾದ್ರೆ? ಭೇಟಿ ಮಾಡಲು ಡಿಕೆಗೆ ಯಾಕೆ ಅವಕಾಶವನ್ನ ಕೊಡ್ತಾ ಇಲ್ಲ ರಾಹುಲ್ ಗಾಂಧಿ? ಪದೇ ಡಿಕೆ ಶಿವಕುಮಾರ್ಗೆ ಯಾಕೆ ಈ ಅಗ್ನಿ ಪರೀಕ್ಷೆ ಎದುರಾಗ್ತಾ ಇದೆ? ಡಿಕೆ ಪಟ್ಟದ ಕನಸಿಗೆ ಅಡ್ಡಿ ಆಗ್ತಿರುವಂತ ಅಂಶವಾದ್ರೂ ಕೂಡ ಯಾವುದು ಹಾಗಾದ್ರೆ? ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಮುಂದೆ ಎಕ್ಸ್ಕ್ಲೂಸಿವ್ ರಿಪೋರ್ಟ್. ಯಾಕೆ ಡಿಕೆಶಿಗೆ ಭೇಟಿಯಾಗಲು ಅವಕಾಶವನ್ನ ಕೊಡ್ತಾ ಇಲ್ಲ? ಡಿಕೆ ಶಿವಕುಮಾರ್ ಕುರ್ಚಿಯ ಕನಸು ಹಾಗದೆ ಕನಸಾಗಿನೇ ಉಳಿಯುತ್ತಾ? ಎಷ್ಟು ಬಾರಿ ಕದ ತಟ್ಟಿದ್ರೂ ಕೂಡ ಡಿಕೆಗೆ ದೆಹಲಿಯ ಬಾಗಿಲು ಕ್ಲೋಸ್ ಆಗಿದೆ. ಭೇಟಿ ಮಾಡಲು ಡಿಕೆಗೆ ಯಾಕೆ ಅವಕಾಶವನ್ನ ಕೊಡ್ತಾ ಇಲ್ಲ ಹಾಗಾದ್ರೆ ರಾಹುಲ್ ಗಾಂಧಿ ಅವರು? ಪದೇ ಡಿಕೆ ಶಿವಕುಮಾರ್ಗೆ ಯಾಕೆ ಇಂತಹ ಅಗ್ನಿ ಪರೀಕ್ಷೆ ಒಳಗಾಗ್ತಾ ಇದೆ? ಸಾಕಷ್ಟು ಬಾರಿ ಕೂಡ ಡೆಲ್ಲಿಗೆ ಹೋಗಿ ಬಂದಿದ್ದಾರೆ. ಡೆಲ್ಲಿಗೆ ಹೋಗಿ ಬಂದರೂ ಕೂಡ ರಾಹುಲ್ ಗಾಂಧಿ ಅವರನ್ನ ಭೇಟಿ ಆಗೋದಕ್ಕೆ ಅವರಿಗೆ ಆಗ್ತಾ ಇಲ್ಲ. ಒಂದ್ ಕಡೆ ಸೋನಿಯಾ ಗಾಂಧಿ ಅವರನ್ನು ಕೂಡ ಒಂದು ತಿಂಗಳ ಹಿಂದೆ ಕೂಡ ಮೀಟ್ ಮಾಡಿದ್ರು. ಒಂದು 2 ನಿಮಿಷಗಳ ಕಾಲ ಚರ್ಚೆಯನ್ನು ಕೂಡ ಮಾಡಿದ್ರು. ಅದು ಕೇವಲ 2 ನಿಮಿಷವಾಗಿ ಉಳಿತು. ಆದ್ರೆ ಸಾಕಷ್ಟು ರಾಜಕೀಯದ ಬಗ್ಗೆ ಅವರಿಗೆ ಚರ್ಚೆ ಮಾಡುವಂತ ವಿಷಯ ಅವರಿಗೆ ಬರಲೇ ಇಲ್ಲ. ಪ್ರಸ್ತಾಪ ಮಾಡಬೇಕು, ಏನೆಲ್ಲ ಸಮಸ್ಯೆಗಳು ಆಗ್ತಾ ಇದೆ ಇವೆಲ್ಲವನ್ನು ಹೇಳಬೇಕು ಅಂತ ಹೇಳಿದ್ರು ಕೂಡ ಅವರಿಗೆ ಅಲ್ಲಿ ವರಿಷ್ಠರನ್ನ ಭೇಟಿ ಹಾಕೋದಕ್ಕೆ ಆಗ್ತಾ ಇಲ್ಲ. ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡೋದಕ್ಕೆ ಆಗ್ತಾ ಇಲ್ಲ. ಯಾಕೆ ರಾಹುಲ್ ಗಾಂಧಿ ಅವರು ಭೇಟಿಗೆ ಅವಕಾಶವನ್ನ ಕೊಡ್ತಾ ಇಲ್ಲ? ಯಾವುದೇ ಸಂದರ್ಭದಲ್ಲಿ ಡಿಕೆಶಿ ಅವರು ಡೆಲ್ಲಿಗೆ ಹೋಗ್ತಾರೆ, ಸಿಎಂ ಡೆಲ್ಲಿಗೆ ಹೋಗ್ತಾರೆ ಅಂತ ಹೇಳಿದ್ರೆ ಆ ಸಮಯದಲ್ಲಿ ರಾಹುಲ್ ಗಾಂಧಿ ಇರೋದಿಲ್ಲ. ಅಲ್ಲೇ ಲಾಸ್ಟ್ ಟೈಮ್ ಕೂಡ ಡಿಕೆಶಿ ಅವರು ಹೇಳಿದ್ರು ಕೇವಲ 2 ನಿಮಿಷ ಮಾತ್ರ ಅವಕಾಶಗಳು ಸಿಕ್ಕಿತ್ತು. ಈಗ ರಾಜಕೀಯದಲ್ಲಿ ಸಾಕಷ್ಟು ಕುತೂಹಲ ಕೂಡ ಮೂಡ್ತಾ ಇದೆ. ಯಾಕೆ ಹೈಕಮಾಂಡ್ ಹಾಗಾದ್ರೆ ದ್ವಂದ್ವ ನಿಲುವನ್ನ ಹೊಂದಿದೆ? 50-50 ನಿಲುವನ್ನ ಹೊಂದಿದ್ಯಾ? ಅಥವಾ ರಾಜಕೀಯದ ಸಮಸ್ಯೆಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಬಾರ್ದು ಅಂತ ಹೇಳಿ ಯೋಚನೆ ಮಾಡಿದ್ಯಾ? ಒಂದು ಖರ್ಗೆ ಅವರು ಒಂದು ಹೇಳಿಕೆಯನ್ನ ಕೊಡ್ತಾರೆ, ಎಲ್ಲವನ್ನು ಕೂಡ ಹೈಕಮಾಂಡ್ ತಲೆಗೆ ಕಟ್ತಾರೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ರಾಜಕೀಯದಲ್ಲಿ ಇಲ್ಲಿನ ನಾಯಕರೇ ಒಂದು ದ್ವಂದ್ವಂತೆಯನ್ನ ಸೃಷ್ಟಿ ಮಾಡ್ಕೊಂಡಿದ್ರೆ ಅವರೇ ಕನ್ಫ್ಯೂಷನ್ ಅಲ್ಲಿ ಬದುಕ್ತಾ ಇದ್ದಾರೆ. ಕೇಳಿದ್ರೆ ಹೈಕಮಾಂಡ್ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅಂತ ಹೇಳ್ತಾರೆ. ಆದ್ರೆ ಎಲ್ಲವನ್ನು ಕೂಡ ಹೈಕಮಾಂಡ್ ತಲೆಗೆ ಕಟ್ಟಿದ್ರೆ ಆಗೋದಿಲ್ಲ. ಯಾರು ಗಾಸಿಪ್ ಗಳನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ, ಯಾರು ಇಂತಹ ವಿಷಯಗಳನ್ನ ಹರಿದಾಡುವಂತ ಮಾಡ್ತಾ ಇದ್ದಾರೆ, ಅವರೇ ಇದಕ್ಕೆ ಪರಿಹಾರವನ್ನ ಕಂಡುಕೊಳ್ಬೇಕು. ಎಲ್ಲದಕ್ಕೂ ಕೂಡ ಹೈಕಮಾಂಡ್ ತಲೆಗೆ ಕಟ್ಟೋದಲ್ಲ ಅಂತ ಹೇಳಿ ಕೂಡ ಖರ್ಗೆ ಅವರು
ಕೂಡ ಹೇಳಿದ್ರು. ಈಗ ನೋಡಿದ್ರೆ ಸೋನಿಯಾ ಗಾಂಧಿ ಆಗಿರ್ಬೋದು, ರಾಹುಲ್ ಗಾಂಧಿ ಆಗಿರ್ಬೋದು ದ್ವಂದ್ವ ನಿಲುವನ್ನು ಹೊಂದಿದ್ದಾರೆ, 50-50 ನಿಲುವನ್ನು ಹೊಂದಿದ್ದಾರೆ. ಯಾಕೆ DKಶಿಗೆ ಭೇಟಿ ಮಾಡೋದಕ್ಕೆ ಅವಕಾಶವನ್ನ ಕೊಡ್ತಾ ಇಲ್ಲ? ನೀವು ನೋಡ್ತಾ ಇರ್ಬೋದು, ಇಷ್ಟೆಲ್ಲ ರಾಜಕೀಯದಲ್ಲಿ ಕುರ್ಚಿ ಕಿತ್ತಾಟ ಆಗ್ತಾನೆ ಇದೆ. ಒಂದು ಬಾರಿಯೂ ಕೂಡ ರಾಹುಲ್ ಗಾಂಧಿ ಅವರನ್ನ ಮೀಟ್ ಮಾಡೋದಕ್ಕೆ DKಶಿ ಅವರಿಗೆ ಆಗ್ಲಿಲ್ಲ. DK ಕನಸಿಗೆ ಕೊಕ್ಕೆ ಹಾಗಾದ್ರೆ ಕಾರಣವೇನು ಅನ್ನೋದನ್ನ ನೋಡ್ತಾ ಇದ್ದೀರಾ. ತಮಿಳುನಾಡು ಕೇರಳ ಚುನಾವಣೆಯಲ್ಲಿ ಇದೇ ಅಸ್ತ್ರವಾಗಲಿದೆ. 2026 ಮೇ ಮುಗಿಯವರೆಗೂ ಇಲ್ಲ ಯಾವ ನಿರ್ಧಾರವನ್ನು ಕೂಡ ತೆಗೆದುಕೊಳ್ಳಬೇಡಿ. ರಾಹುಲ್ ಸೋನಿಯಾಗೆ ಸಲಹೆಯನ್ನ ಕೊಟ್ಟಂತ ಕೇರಳ ವೇಣುಗೋಪಾಲ್, ನಾಯಕತ್ವ ಬದಲಾವಣೆಗೆ ಇನ್ನೂ ಮುಹೂರ್ತ ಕೂಡಿ ಬಂದಿಲ್ಲ. ಬಿಹಾರ ಎಲೆಕ್ಷನ್ ಬಳಿಕ ಸಾಕಷ್ಟು ರಾಜಕೀಯದಲ್ಲಿ ಬದಲಾವಣೆಗಳು ಕೂಡ ಆಗ್ತಾ ಇತ್ತು. ಇದನ್ನೇ ಕೈ ವಿರುದ್ಧ ವಿಪಕ್ಷ ಬಿಜೆಪಿ ಅಸ್ತ್ರ ಮಾಡ್ಕೊಳ್ಳೋದು ಕೂಡ ಫಿಕ್ಸ್ ಆಗಿದೆಯಾ? ಹಾಗಾದ್ರೆ ಜನರಿಗೆ ಹೇಳಬೇಕಂತ ಹೇಳಿದ್ರೆ ನಂಬಿಕೆನೇ ಇಲ್ಲ. ಇವಾಗ ನಾವು ಕೂಡ ನಿನ್ನೆ ನೋಡಿದ್ವಿ, ಪಟ್ಟಣ ಪಂಚಾಯತ್ ಎಲೆಕ್ಷನ್ ಅಲ್ಲಿ, ಬೆಂಗಳೂರು ಗ್ರಾಮಾಂತರ ಈ ಲೋಕಲ್ ಎಲೆಕ್ಷನ್ಗಳಲ್ಲಿ ನೋಡಿದ್ವಿ. ಅಲ್ಲೂ ಕೂಡ ಬಿಜೆಪಿ ಗೆದ್ದು ಬೀಗ್ತಾ ಇತ್ತು. ಎಲ್ಲವನ್ನು ಕೂಡ ಬಿಜೆಪಿ ಅಸ್ತ್ರವನ್ನಾಗಿ ಉಪಯೋಗ ಮಾಡ್ಕೊಳ್ತಾ ಇದ್ದ. ಬಿಹಾರ ಎಲೆಕ್ಷನ್ ಬಳಿಕ ಹೈಕಮಾಂಡ್ಗೆ ಭಯ ಏನಾದ್ರೂ ಕಾಡ್ತಾ ಇದೆಯಾ? ಎಲ್ಲ ಕಡೆ ಕೂಡ ಬಿಜೆಪಿ ರಾರಾಜಿಸ್ತಾ ಇದೆ. ಹಾಗಾದ್ರೆ ಇದನ್ನೇ ಅಸ್ತ್ರವನ್ನಾಗಿ ಮಾಡ್ಕೊಳ್ಳುತ್ತಾ? ಹಾಗಾದ್ರೆ DK ಕನಸಿಗೆ ಕೊಕ್ಕೆ ಬೀಳೋದಕ್ಕೆ ಕಾರಣವೇನು? ಹಾಗಾದ್ರೆ ನಾಯಕತ್ವ ಬದಲಾವಣೆಗೆ ಇನ್ನು ಕೂಡ ಮುಹೂರ್ತ ಕೂಡಿ ಬಂದಿಲ್ವಾ? ರಾಹುಲ್ ಸೋನಿಯಾಗೆ ಸಲಹೆಯನ್ನ ಯಾರಾದ್ರೂ ಬೇರೆಯವರು ನೀಡ್ತಾ ಇದ್ದಾರಾ? ಅಥವಾ DKಶಿಗೆ ಭೇಟಿ ಮಾಡೋದಕ್ಕೆ ಬೇಕು ಅಂತಲೇ ಅವಕಾಶಗಳನ್ನ ಕೊಡ್ತಾ ಇಲ್ವಾ? ಕಾಂಗ್ರೆಸ್ ಮುಂದೆ ಐತಿ ಪಂಚರಾಜ್ಯ ಚುನಾವಣೆಯ ಭೂತ. ಹಿಂದ ಒಂದು ಟೀಮ್ ಕೂಡ CM ಸಿದ್ದರಾಮಯ್ಯಗೆ ಸಪೋರ್ಟ್ ಮಾಡ್ತಾ ಇದೆ. DKಶಿಗೂ ಕೂಡ ಒಕ್ಕಲಿಗ ಸಮಾಜದವರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ ಈಗ CMಗಿಂತಲೂ ಕೂಡ DKಶಿಗೆ ಸಾಕಷ್ಟು ಒಂದು ಸಲಹೆಗಳನ್ನು ಕೊಡುವಂತ ಒಂದು ನಾಗಸಾಧುಗಳ ಆಶೀರ್ವಾದವೂ ಕೂಡ ಒಂದು ಕಡೆ ಇದೆ. ಎಲ್ಲಾ ರೀತಿಯ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದ್ರೆ, ಹೋಮ ಹವನಗಳನ್ನು ಕೂಡ ಮಾಡ್ತಾ ಇದ್ರೆ. ಈಗ ನೋಡಿದ್ರೆ ಬಿಹಾರ ಎಲೆಕ್ಷನ್ ಬಳಿಕ ಹೈಕಮಾಂಡ್ಗೆ ಏನಾದ್ರು ಭಯ ಕಾಡ್ತಾ ಇದೆಯಾ? ಕಾಂಗ್ರೆಸ್ ಮುಂದೆ ಪಂಚರಾಜ್ಯ ಚುನಾವಣೆ ಭೂತ ಕಾಡ್ತಾ ಇದೆಯಾ? ಹಾಗಾದ್ರೆ ಹಿಂದ ಸಿದ್ದು ಬದಲು DKಶಿಗೆ CM ಸ್ಥಾನವನ್ನ ಕೊಟ್ಟಲ್ಲಿ ಇದನ್ನೇ ಕೈ ವಿರುದ್ಧದ ವಿಪಕ್ಷ ಬಿಜೆಪಿ ಅಸ್ತ್ರವನ್ನ ಮಾಡ್ಕೊಳ್ಳೋದು ಕೂಡ ಫಿಕ್ಸ್ ಆಗಿದೆ. ಒಂದು ಕಡೆ ನೋಡಿದ್ರೆ ನಿನ್ನೆ ಕೂಡ ನೋಡಿದ್ವಿ ನಾವು, ಪಟ್ಟಣ ಪಂಚಾಯತ್ ಎಲೆಕ್ಷನ್ ಅಲ್ಲೂ ಕೂಡ ಬಿಜೆಪಿ ಗೆದ್ದು ಬೀಗ್ತಾ ಇತ್ತು. ಇದನ್ನ ಅಸ್ತ್ರವನ್ನಾಗಿ ಮಾಡ್ಕೊಳ್ತಾ ಇದ್ದಾರಾ? ಒಂದು ಕಡೆ ಆಂಧ್ರದ ತೆಲಂಗಾಣದ CM ಕೂಡ ಹೇಳ್ತಾರೆ, ಇಲ್ಲ DKಶಿ ಅವರು ಮುಖ್ಯಮಂತ್ರಿ ಆಗಲೇಬೇಕು, ಅವರು ಕೂಡ ಪಕ್ಷಕ್ಕೋಸ್ಕರ ಸಾಕಷ್ಟು ಶ್ರಮ ಪಟ್ಟಿದ್ದಾರೆ ಎನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಇಷ್ಟೆಲ್ಲ ಬದಲಾವಣೆಗಳಾಗ್ತದೆ ರಾಜ್ಯದಲ್ಲಿ, ಎಷ್ಟೋ ತಲೆ ಮೇಲೆ ತಲೆ ಹೋಗುವಂಥ ಸಮಸ್ಯೆಗಳು ಎಷ್ಟೋ ಇದೆ. ಆದರೂ ಕೂಡ ರಾಜ್ಯ ಇದ್ರ ಬಗ್ಗೆ ತಲೆಯನ್ನು ಕೆಡಿಸ್ಕೊಳ್ತಾ ಇಲ್ಲ. ಇದೇ ಸಂದರ್ಭವನ್ನ ಬಿಜೆಪಿ ಹಾಗಾದ್ರೆ ಅಸ್ತ್ರವನ್ನಾಗಿ ಬಳಕೆ ಮಾಡ್ಕೊಳ್ತಾ ಇದೆಯಾ? ರಾಹುಲ್ ಹಾಗೂ ಸೋನಿಯಾ ಗಾಂಧಿ ಅವರನ್ನ ಮೀಟ್ ಮಾಡೋದಕ್ಕೆ ಆಗ್ತಾ ಇಲ್ಲ, ಅಥವಾ ಬೇಕು ಅಂತಲೇ ರಾಹುಲ್ ಗಾಂಧಿ ಅವರು ಮೀಟ್ ಮಾಡೋದಕ್ಕೆ ಅವಕಾಶವನ್ನ ಕೊಡ್ತಾ ಇಲ್ಲ. ಯಾವಾಗ DKಶಿ ಅವರು ಡೆಲ್ಲಿಗೆ ಹೋಗ್ತಾರೆ, ಯಾವಾಗ CM ಡೆಲ್ಲಿಗೆ ಹೋಗ್ತಾರೆ, ಅಲ್ಲಿ ಅವರು ಬೇರೆ ಕಡೆ ಹೋಗಿರ್ತಾರೆ ಅಥವಾ ಬೇರೆ ಬೇರೆ ಕಾರಣಗಳನ್ನ ಕೊಡ್ತಾರೆ. ಆದ್ರೂ ಒಂದು ಬಾರಿಯೂ ಕೂಡ DKಶಿಗೆ ಭೇಟಿ ಆಗೋದಕ್ಕೆ ಸಾಧ್ಯನೇ ಆಗಲಿಲ್ಲ. ಪಂಚರಾಜ್ಯಗಳ ಚುನಾವಣೆ ಆಗಲು ಬೇಕು ಇನ್ನು 6 ತಿಂಗಳು. ಸೊ ಇನ್ನು 6 ತಿಂಗಳು DK ಶಿವಕುಮಾರ್ ಇನ್ನೂ ಸಹ ಕಾಯಬೇಕು. 6 ತಿಂಗಳು ಕಳೆದ್ರೆ ಸಿದ್ದರಾಮಯ್ಯ CM ಆಗಿ 3 ವರ್ಷ ಪೂರ್ಣವನ್ನಗೊಳಿಸ್ತಾರೆ. ಆಗ ಯಾವ ರಾಜಕೀಯ ಸನ್ನಿವೇಶ ಉದ್ಭವ ಆಗಿರುತ್ತೋ ಗೊತ್ತಿಲ್ಲ. CM DK ಶಿವಕುಮಾರ್ಗೆ CM ಭಾಗ್ಯ ಒಲಿಯುತ್ತ? ಹಾಗಾದ್ರೆ ಚುನಾವಣೆವರೆಗೂ ಕೂಡ DKಗೆ CM ಸ್ಥಾನ ನೀಡಿಲ್ಲ ಅಂತ ಹೇಳಿದ್ರೆ ಮುಂದೇನು ಕತೆ? ಹಾಗಾದ್ರೆ ಈಗ DKಶಿ ಅವರ ಆಪ್ತ ಬಣದವರು ಕೂಡ ಹೇಳಿದ್ರು, ಇಲ್ಲ ಜನವರಿ ತಿಂಗಳಿಗೆ DKಶಿ ಅವರಿಗೆ ಬಹಳ ಒಂದು ಅವರ ಸಂಖ್ಯೆ ಚೆನ್ನಾಗಿದೆ, 3ನೇ ತಾರೀಕು ಮತ್ತು 9ನೇ ತಾರೀಕು 6ನೇ ತಾರೀಕು ಏನೋ ಹೇಳಿದ್ರು. ಇಲ್ಲ ಅವರಿಗೆ ಸಂಖ್ಯಾಬಲ ಬಹಳಷ್ಟು ಚೆನ್ನಾಗಿದೆ, ಇಲ್ಲ ಅವರು ಜನವರಿ ತಿಂಗಳಲ್ಲಿ CM ಆಗೇ ಆಗ್ತಾರೆ ಅಂತ ಹೇಳಿ DKಶಿ ಅವರ ಆಪ್ತ ಇಕ್ಬಾಲ್ ಹುಸೇನ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಆಗ DKಶಿ ಅವರು ಹೇಳ್ತಾರೆ, ಅವನ ಮಾತನ್ನ ನಂಬೇಡಿ, ಅವ್ರು ಏನೇನೋ ಹೇಳಿಕೆಯನ್ನು ಕೊಡ್ತಾರೆ, ಈಗ ಅವನಿಗೆ ತಲೆ ಸರಿ ಇಲ್ಲ, ನೀವು ಅವ್ರ ಮಾತನ್ನ ಕೇಳಬೇಡಿ ಅಂತ ಕೂಡ DKಶಿ ಅವರು ಕೂಡ ಹೇಳಿದ್ರು. ಈಗ ನೋಡಿದ್ರೆ ಇನ್ನು 6 ತಿಂಗಳು DKಶಿಗೆ CM ಪಟ್ಟಕ್ಕೆ ಏರುವಂತ ಸೂಚನೆಗಳು ಸಿಗ್ತಾ ಇಲ್ಲ. ಒಂದು ಕಡೆ ಹೈಕಮಾಂಡ್ ಏನಾದ್ರು ಭೇಟಿಯಾಗಿ ಮಾತಾಡೋಣ, ವರಿಷ್ಠರನ್ನೇನಾದ್ರೂ ಭೇಟಿಯಾಗಿ ಮಾತನಾಡೋಣ ಅಂತ ಹೇಳಿದ್ರು ಕೂಡ ಅದಕ್ಕೂ ಕೂಡ ಅವಕಾಶಗಳು ಸಿಗ್ತಾ ಇಲ್ಲ. ಹಾಗಾದ್ರೆ ಹೈಕಮಾಂಡ್ ಯಾಕೆ ರಾಜಕೀಯ ಪರಿಸ್ಥಿತಿ ತೀರಾ ಹದಗೆಟ್ಟು ಹೋಗಿದ್ರು ಕೂಡ ತಲೆಯನ್ನ ಕೆಡಿಸ್ಕೊಳ್ತಿಲ್ಲ ಎನ್ನುವಂತ ಪ್ರಶ್ನೆ ಕೂಡ ಒಂದು ಕಡೆ ಮೂಡ್ತಾ ಇದೆ. ಯಾಕೆ ಖರ್ಗೆ ಅವರು ಮಾತ್ರ ಮಾತನಾಡ್ತಾ ಇದ್ದಾರೆ? ಖರ್ಗೆ ಅವರು ಬೆಂಗಳೂರಿಗೆ ಬರ್ತಾರೆ ಮತ್ತೆ ಡೆಲ್ಲಿಗೆ ಹೋಗ್ತಾರೆ, ಇಲ್ಲಿರುವಂತಹ ಬದಲಾವಣೆಗಳು, ಇಲ್ಲಿ ಏನೇನಾಗ್ತದೆ ಎಲ್ಲವನ್ನು ಕೂಡ ಹೇಳ್ತಾ ಇರ್ತಾರೆ. ಆದರೂ ಸೋನಿಯಾ ಗಾಂಧಿ ಆಗಿರ್ಬೋದು, ರಾಹುಲ್ ಗಾಂಧಿ ಅವರು ಆಗಿರ್ಬೋದು ಸಾಕಷ್ಟು ತಲೆಯನ್ನು ಕೆಡಿಸ್ಕೊಂಡಿಲ್ಲ. ಬೇರೆ ರಾಜ್ಯಗಳ ಬಗ್ಗೆ ಆಗಿರ್ಬೋದು, ಪ್ರವಾಸ ಆಗಿರ್ಬೋದು, ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾರೆ. ಆದರೂ ಕೂಡ ರಾಹುಲ್ ಗಾಂಧಿ ಅವರು ಇಲ್ಲಿವರೆಗೂ ಕೂಡ ಈ ರಾಜ್ಯದ ಪರಿಸ್ಥಿತಿ ಬಗ್ಗೆ ಬಹಿರಂಗವಾಗಿ ಎಲ್ಲೂ ಕೂಡ ಹೇಳಿಕೆಯನ್ನು ಕೊಟ್ಟಿಲ್ಲ. ಹಾಗಾದ್ರೆ 6 ತಿಂಗಳು DKಶಿಗೆ CM ಪಟ್ಟದ ಬಗ್ಗೆ ಇಲ್ಲವಾ? ಹಾಗಾದ್ರೆ CM ಸಿದ್ದರಾಮಯ್ಯನವರೇ ಮುಂದುವರಿತಾರಾ? ಮತ್ತೆ 6 ತಿಂಗಳು ಆದ್ಮೇಲೆ ಏನಾದ್ರೂ ಬದಲಾವಣೆಗಳು ಆಗುತ್ತಾ?
ಚುನಾವಣೆಗೂ ಡಿಕೆಗೆ ಸಿಎಂ ಸ್ಥಾನ ನೀಡಿಲ್ಲ ಅಂತ ಹೇಳಿದ್ರೆ ಮುಂದೇನು ಕತೆ ಎನ್ನುವಂತ ಪ್ರಶ್ನೆ ಕೂಡ ಒಂದು ಕಡೆ ಮೂಡ್ತಾ ಇದೆ. ಸದ್ಯ ಆತಂಕದಲ್ಲಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ನಾಯಕತ್ವ ಬದಲಾವಣೆ ಬಗ್ಗೆ ಕ್ಲಾರಿಟಿಯನ್ನ ಕೊಡಿ. ಅವತ್ತು ನಿಮ್ಮ ಸಮ್ಮುಖದಲ್ಲೇ ಮಾತಾಗಿದೆ, ನೀವು ಆ ಒಪ್ಪಂದವನ್ನ ಅನುಷ್ಠಾನಗೊಳಿಸಿ, ರಾಹುಲ್ ಗಾಂಧಿ ಭೇಟಿಗೆ ಅವಕಾಶವನ್ನ ಕೊಡಿಸಿ. ಹೈಕಮಾಂಡ್ ನಾಯಕರ ತೀರ್ಮಾನಕ್ಕಾಗಿ ಕಾಯ್ತಾ ಇದ್ದಾನೆ. ಸಿಎಂ ಕೂಡ ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಅಂತ ಹೇಳಿದ್ರೆ ಅದು ಕೂಡ ಹೌದು. ಮೊದಲು ಹೇಳಿದ್ರು, ಸಿಎಂ ಹೇಳಿದ್ರು, ಡಿಸಿಎಂ ಕೂಡ ಹೇಳಿದ್ರು, ಹೈಕಮಾಂಡ್ ಏನು ತೀರ್ಮಾನವನ್ನು ತೆಗೆದುಕೊಳ್ಳಿದೆ ಅದಕ್ಕೆ ನಾನು ಬದ್ಧನಾಗಿರ್ತೇನೆ ಎನ್ನುವಂಥ ಮಾತನ್ನ ಇಬ್ರು ಕೂಡ ಹೇಳಿದ್ರು. ಸಿಎಂ ಮತ್ತೆ ಯತೀಂದ್ರ ಹೇಳಿಕೆ ಮೇಲೆ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಯತೀಂದ್ರ ಅವರು ಒಂದು ತಿಂಗಳಿಗೊಂದು ಎರಡಾದ್ರೂ ಒಂದು ಹೇಳಿಕೆಗಳನ್ನ, ಗೊಂದಲಕಾರಿ ಹೇಳಿಕೆಗಳನ್ನ ಕೊಡ್ತಾನೆ ಇದ್ದಾರೆ. ಮೀಟಿಂಗ್ ಬಳಿಕವೂ ಕೂಡ ಸಾಕಷ್ಟು ಗೊಂದಲ ಕೂಡ ಹೆಚ್ಚಾಗ್ತಾ ಇದೆ. ಇದ್ರ ಬಗ್ಗೆ ಕೂಡ ಹೈಕಮಾಂಡ್ ಗಮನವನ್ನ ಕೊಡಬೇಕು. ನನಗೆ ನೀಡಿದಂತಹ ಭರವಸೆ ಬಗ್ಗೆ ಹೈಕಮಾಂಡ್ ಜೊತೆಗೆ ಚರ್ಚೆಯನ್ನ ಮಾಡಿ. ಹಾಗಾದ್ರೆ ಡಿಕೆಶಿ ಅವರು ಗೋಗರಿತಿದ್ದಾರೆ ಹೈಕಮಾಂಡ್ ಅವರನ್ನ, ವರಿಷ್ಠರನ್ನ ಮೀಟ್ ಮಾಡಬೇಕು ಅಂತ ಹೇಳಿ. ಆದ್ರೂ ಕೂಡ ಅವರಿಗೆ ಅವಕಾಶಗಳು ಸಿಗ್ತಾ ಇಲ್ವಾ? ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿವೇಕ. ರಾಜ್ಯ ರಾಜಕೀಯದಲ್ಲಿ ಕುರ್ಚಿ ಕಿತ್ತಾಟ ಹೆಚ್ಚಾಗ್ತಾನೆ. ಈಗ ನೋಡಿದ್ರೆ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡೋದಕ್ಕೆ ಅವಕಾಶಗಳು ಸಿಗ್ತಾ ಇಲ್ಲ. ಇನ್ನು 6 ತಿಂಗಳು ಸಿಎಂ ಪಟ್ಟ ಏರುವಂತ ಕನಸನ್ನ ಬಿಡಬೇಕು ಎನ್ನುವಂತ ಸೂಚನೆ ಕೂಡ ಸಿಗ್ತಾ ಇದೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಎಸ್ ನಿರೀಕ್ಷಾ, ಕಳೆದ 1 ತಿಂಗಳಿಂದ ಕೂಡ ಏನು ರಾಜ್ಯದಲ್ಲಿ ಕುರ್ಚಿ ಕಚ್ಚಾಟದ ಬಗ್ಗೆ ಈ ಫೈಟ್ ಜೋರಾಗಿಯೇ ನಡೀತಿದೆ. ಒಂದು ಕಡೆ ಸಿಎಂ ಹಾಗೂ ಡಿಸಿಎಂ ನಡುವೆ, ಇಬ್ಬರ ನಡುವೆ ಒಂದು ಒಪ್ಪಂದ ಕೂಡ ನಡೆದಿತ್ತು. ಅಧಿಕಾರ ಹಂಚಿಕೆ ಸೂತ್ರದ ಬಗ್ಗೆ ವಿಚಾರ ಚರ್ಚೆ ಆಗಿತ್ತು. ಅಂದ್ರೆ ಏನ್ ಗವರ್ಮೆಂಟ್ ಪ್ರಾರಂಭ ಆಗೋಕ್ಕೂ ಮುಂಚೆನೆ ಈ ವಿಚಾರ ಚರ್ಚೆ ಆಗಿತ್ತು ಹೈಕಮಾಂಡ್ ಮಟ್ಟದಲ್ಲಿ ಎಂಬ ಒಂದಿಷ್ಟು ವದಂತಿಗಳು ಕೂಡ ಕೇಳಿ ಬಂದಿತ್ತು. ಇದರ ಬೆನ್ನಲ್ಲೇ ಆ ಲೆಕ್ಕಾಚಾರದ ಪ್ರಕಾರವೇ ನೋಡ್ತಾ ಹೋದ್ರೆ ನವೆಂಬರ್ 20ನೇ ತಾರೀಕು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ 2.5 ವರ್ಷ ಕಳೆದಿತ್ತು. ಹಾಗಾಗಿ ಅಲ್ಲಿನಿಂದ ಕೂಡ ಇಲ್ಲಿಯವರೆಗೂ ಕೂಡ ಅದೇ ರೀತಿಯಾದ ಒಂದಿಷ್ಟು ಕುರ್ಚಿ ಕಚ್ಚಾಟದ ಫೈಟ್ ಪ್ರಾರಂಭವಾಗಿದೆ. ಅದು ಪ್ರಾರಂಭವಾಗಿ ಈಗಾಗಲೇ 1 ತಿಂಗಳು ಕೂಡ ಕಳೆದಿತ್ತು. ಮತ್ತೆ ಅಧಿವೇಶನದಲ್ಲಿ ಯಾವುದೇ ರೀತಿಯಾದ ಈ ತರ ಗೊಂದಲ ಬೇಡ ಅಂತ ಹೈಕಮಾಂಡ್ ನಾಯಕರು ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿ ಇಬ್ಬರು ನಾಯಕರು ಒಂದಾಗಿದ್ದೀರಾ ಅನ್ನೋ ಒಂದು ಸ್ಟ್ರಾಂಗ್ ಮೆಸೇಜ್ ಪಾಸ್ ಮಾಡಿ ಅಂತ ಹೇಳಿದ್ರು. ಆ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಒಂದಾಗೆ ಇದ್ದೇವೆ ಅಂತ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿ ಒಟ್ಟಿಗೆ ಸುದ್ದಿಗೋಷ್ಠಿಯನ್ನ ನಡೆಸಿ ಒಂದಾಗಿದ್ದೇವೆ, ಹೈಕಮಾಂಡ್ ನ ನಿರ್ಧಾರ ಏನು ಅದರಂತೆ ನಾವು ಬದ್ಧ ಅಂತ ಎರಡೂ ನಾಯಕರು ಹೇಳಿದ್ರು. ಆದ್ರೆ ಸದ್ಯದ ಮಟ್ಟಿಗೆ ಈಗ ಹೈಕಮಾಂಡ್ ನಾಯಕರಿಗೆ ಭೇಟಿಯಾಗೋದಿಕ್ಕೆ ಡೆಲ್ಲಿಗೆ ಹೋದ್ರೂ ಕೂಡ ಡಿಕೆ ಶಿವಕುಮಾರ್ಗೆ ರಾಹುಲ್ ಗಾಂಧಿ ಅವರ ಅಪಾಯಿಂಟ್ಮೆಂಟ್ ಸಿಗ್ತಿಲ್ಲ. ಯಾಕೆ ಅನ್ನೋದು ಒಂದಿಷ್ಟು ಗೊಂದಲ ಕೂಡ ಡಿಕೆ ಶಿವಕುಮಾರ್ ಅವರಿಗೆ ಸದ್ಯದ ಮಟ್ಟಿಗೆ ಕಾಡ್ತಿದೆ. ಇನ್ನೊಂದು ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಯಾವುದೇ ಒಂದು ಗೊಂದಲಗಳಿದ್ರು ಕೂಡ ರಾಜ್ಯದವರೇ ನೀವೇ ಬಗೆಹರಿಸಿಕೊಳ್ಳಬೇಕು, ಇದರಲ್ಲಿ ಹೈಕಮಾಂಡ್ ಮಧ್ಯಪ್ರವೇಶ ಯಾವುದು ಇಲ್ಲ ಅಂತ ಹೇಳ್ತಾರೆ. ಇದು ಕೂಡ ಒಂದ್ ರೀತಿ ಡಿಕೆ ಶಿವಕುಮಾರ್ಗೆ ಮತ್ತೆ ಟೆನ್ಷನ್ ಆದಂತೆ ಕಂಡು ಬರ್ತಿದೆ. ಇದಾದ ಬಳಿಕ ಎಲ್ಲೋ ಒಂದ್ ಕಡೆ ಡಿಕೆ ಶಿವಕುಮಾರ್ ಅವರು ಕೂಡ ವೈರಾಗ್ಯದ ಮಾತುಗಳನ್ನು ಕೂಡ ಆಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಈ ಹಿಂದೆ ಡೆಲ್ಲಿಯಲ್ಲೂ ಮಾತನಾಡಿದ್ರು, ಮತ್ತೆ ನಿನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಭೇಟಿ ಆದ ಬಳಿಕವೂ ಅದೇ ವೈರಾಗ್ಯದ ಮಾತನಾಡಿದ್ದಾರೆ. ನಾನು ಪಕ್ಷವನ್ನ ಕಟ್ಟಿದ್ದೇನೆ, ಬಾವುಟ ಕಟ್ತಾ ಬಂದಿದ್ದೇನೆ, ನಾನು ಕಾರ್ಯಕರ್ತ, ಕೇವಲ ಸ್ಪೀಚ್ ಗಳ ಮಾಡೋ ಮೂಲಕ ನಾನು ಒಬ್ಬ ದೊಡ್ಡ ಸ್ಥಾನಕ್ಕೆ ಬೆಳೆದಿಲ್ಲ ಅನ್ನೋ ಒಂದಿಷ್ಟು ಮೆಸೇಜ್ ಅನ್ನ ಕೂಡ ಪಾಸ್ ಮಾಡಿದ್ದಾರೆ. ಈ ಮೆಸೇಜ್ ಅನ್ನ ಹೈಕಮಾಂಡ್ ಗೆ ಕನ್ವೆ ಮಾಡೋ ಮಟ್ಟಿಗೆ ಏನಾದ್ರು ಮಾಡಿದ್ರ ಪ್ಲಾನ್ ಡಿಕೆ ಶಿವಕುಮಾರ್ ಅನ್ನೋದು ಒಂದಿಷ್ಟು ಕುತೂಹಲ ಮೂಡಿಸುತ್ತೆ. ಜೊತೆಗೆ ಈಗಿನ ಸದ್ಯದ ಡೆವಲಪ್ಮೆಂಟ್ ಗಮನಿಸ್ತಾ ಹೋದ್ರೆ ಒಂದು ಕಡೆ ಕೆ.ಸಿ. ವೇಣುಗೋಪಾಲ್ ಅವರು ಹೈಕಮಾಂಡ್ ನಾಯಕರಾದಂತಹ ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ಅವರಿಗೆ ಒಂದು ಸಲಹೆಯನ್ನ ಕೊಟ್ಟಿದ್ದಾರೆ ಎಂಬ ಮಾಹಿತಿಗಳು ಕೂಡ ಲಭ್ಯವಾಗ್ತಿದೆ. ಅದೇನಂದ್ರೆ ಪ್ರಮುಖವಾಗಿ ಈ ಸಲಹೆ ಏನಂದ್ರೆ, ಈಗ ಪಂಚರಾಜ್ಯಗಳ ಏನು ಚುನಾವಣೆ ಇದೆ, ಈ ಚುನಾವಣೆ ಆಗೋವರೆಗೂ ಯಾವುದೇ ಬದಲಾವಣೆ ಬೇಡ. ಯಾಕಂದ್ರೆ ಒಂದು ಅಹಿಂದ ಫೇಸ್ ಇರ್ತಕ್ಕಂಥ ಸಿದ್ದರಾಮಯ್ಯನವರು ಈಗ ಮುಖ್ಯಮಂತ್ರಿ ಆಗಿದ್ದಾರೆ. ಆ ಅಹಿಂದ ಫೇಸ್ ಅನ್ನ ಏನಾದ್ರೂ ನಾವು ಕೆಳಗಿಳಿಸಿ ಒಕ್ಕಲಿಗ ಯಾರಿಗಾದ್ರೂ ಏನಾದ್ರೂ ಮುಖ್ಯಮಂತ್ರಿ ಮಾಡಿದ್ರೆ ಮತ್ತೆ ಮುಂದಿನ ದಿನಗಳಲ್ಲಿ ಚುನಾವಣೆ ಆಗುವಂತ ಸಂದರ್ಭದಲ್ಲಿ ಕೇರಳ ಆಗಿರ್ಬೋದು, ತಮಿಳುನಾಡು ಆಗಿರ್ಬೋದು, ಇಲ್ಲಿ ಈ ಅಸ್ತ್ರಗಳನ್ನ ವಿಪಕ್ಷದವರು ಬಳಸ್ಕೊಳ್ಬಹುದು. ಅಹಿಂದ ನಾಯಕನನ್ನೇ ಕೆಳಗಿಳಿಸಿದ ಪಕ್ಷ ಕಾಂಗ್ರೆಸ್ ಅನ್ನೋ ರೀತಿಯಲ್ಲಿ ಏನಾದ್ರೂ ಉಪಯೋಗಿಸಿಕೊಳ್ಳಬಹುದು. ಹಾಗಾಗಿ ನಾವು ಅಹಿಂದ ನಾಯಕನಿಗೆ ಇಳಿಸೋದು ಬೇಡ, ಎಲೆಕ್ಷನ್ ಆಗೋವರೆಗೂ ಸುಮ್ಮನಿರೋಣ ಅನ್ನೋ ಒಂದಿಷ್ಟು ಸಲಹೆಗಳನ್ನ ಕೂಡ ಕೆ.ಸಿ. ವೇಣುಗೋಪಾಲ್ ನೀಡಿದ್ದಾರೆ ಎಂಬ ಮಾಹಿತಿಗಳು ಲಭ್ಯವಾಗ್ತಿದೆ. ಅದೇ ಮಾಹಿತಿ ಏನಾದ್ರೂ ಒಂದು ವೇಳೆ ನಿಜವೇ ಆಗಿದ್ರೆ ಡಿ.ಕೆ. ಶಿವಕುಮಾರ್ ಅವರ ಕನಸು ಇನ್ನು 6 ತಿಂಗಳು ಅದೇ ರೀತಿಯಾಗಿ ಮುಂದುವರಿಬೇಕಾಗತ್ತೆ. ಇದೇ ಕುರ್ಚಿ ಕಚ್ಚಡದ ಫೈಟ್ ನಲ್ಲೇ 6 ತಿಂಗಳು ಮುಂದುವರಿಬೇಕಾಗತ್ತೆ. ಆದ್ರೆ ಎಲ್ಲೂ ಕೂಡ ಇಷ್ಟಾದ್ರೂ ಕೂಡ ಹೈಕಮಾಂಡ್ ಸ್ಪಷ್ಟ ನಿಲುವನ್ನು ತೆಗೆದುಕೊಳ್ಳುತ್ತಿಲ್ಲ. ಯಾಕೆ ಹೈಕಮಾಂಡ್ಗೆ ಇಷ್ಟು ಗೊಂದಲವಾಗಿದೆಯಾ ಯಾಕೆ, ಅಥವಾ ಕ್ಲಿಯರ್ ಆಗಿ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಮಾಡೋದಿಲ್ಲ ಅಂತಾನೂ ಹೇಳ್ತಿಲ್ಲ, ಮಾಡ್ತೀವಿ ಅಂತಾನೂ ಹೇಳ್ತಿಲ್ಲ. ಇನ್ನು ಇದಕ್ಕೆಲ್ಲ ಯಾವಾಗ ಬ್ರೇಕ್ ಆಗುತ್ತೆ ಹೈಕಮಾಂಡ್ ಅನ್ನತ್ತೆ ಒಂದಿಷ್ಟು ಕುತೂಹಲ ಮೂಡಿಸ್ತಿದೆ ನಿರೀಕ್ಷಾ. ಥ್ಯಾಂಕ್ ಯು ವಿವೇಕ್, ನಿಮ್ಮೆಲ್ಲ ಮಾಹಿತಿಗಾಗಿ.